ಮಾತಾಡ್ಬಿಡೋಣ. ಸ್ಟಾರ್ಟ್ ಆಗಿತ್ತಾ? ಅವರು ಮಾತಾಡಿ ನಾನು ಹೇಳ್ಬಿಡ್ತೀನಿ. ನೋಡಿ, ಈ ಲೈವ್ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಲೈವ್ ನಾವು ಮಾಡ್ತಾ ಇರೋದು. ಯಾಕೆ ಅಂದ್ರೆ ತಿಳಿದವರು ಕೂಡ ಇರ್ತಾರೆ, ತಿಳಿದೇ ಇದ್ದವರು ಕೂಡ ಇರ್ತಾರೆ. ತಿಳಿದವರು ತಿಳಿಸೋ ಅಂತ ಕೆಲಸ ಮಾಡ್ಬೇಕು, ತಿಳಿದೇ ಇದ್ದವರು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಒಳೆಯುತ್ತದೆ ಅಂತ ಹೇಳಿ ಎಷ್ಟೋ ಕಡೆ ಹಳ್ಳಿಗಳ ಕಡೆ ಈ ವಿಚಾರಗಳೆಲ್ಲ ಗೊತ್ತಿರೋದಿಲ್ಲ. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಮುಖಾಂತರ ಆದ್ರೂ ಒಂದಷ್ಟು ವೈರಲ್ಗಳಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಸಾವಿರ ಜನಕ್ಕೆ ರೀಚ್ ಆಗ್ಬೇಕು ಸರ್? 30 ಕೋಟಿ. ನೋಡಿ, 30 ಕೋಟಿ ಜನಕ್ಕೆ ಈ ಒಂದು ವಿಚಾರ ರೀಚ್ ಆಗ್ಲೇಬೇಕು. ತಿಳ್ಕೊಂಡಿದ್ದವರು ನೋ ಅಬ್ಜೆಕ್ಷನ್, ತಿಳಿದೇ ಇದ್ದವರು ನೋಡಿ, ಈಗ ಏನು ಈ ಶ್ರಮ್ ಕಾರ್ಡ್ ಅಂತ ಹೇಳಿ ಮಾಡಿದೆ, ಇದು ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತಾ ಹಿತಾಸಕ್ತಿಯಿಂದ ಮಾಡಿಸ್ತಿರುವಂತ ಒಂದು ವ್ಯವಸ್ಥೆ. ಇವರು ಫೋನ್ ಕಟ್ ಮಾಡಮ್ಮ. ಇದರಲ್ಲಿ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಇಂದ ಈ ಒಂದು ಪ್ರಕ್ರಿಯೆ ಆಗಿರೋದು, ಯಾವುದೇ ಒಂದು ಸರ್ಕಾರದಿಂದ ಅಲ್ಲ. ಈ ಸರ್ಕಾರನ ನಂಬ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವ ಜನಗಳಿಗೂ ಒಳ್ಳೇದಾಗೋದಿಲ್ಲ. ಆದ್ರೆ ಕೋರ್ಟ್ಗಳು ಜನರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಈ ಶ್ರಮ್ ಅಂತ ಹೇಳಿ ಈ ಕಾರ್ಡ್ ಅನ್ನ ಪ್ರತಿಯೊಬ್ರು ಅಂದ್ರೆ ಅಸಂಘಟಿತ ವಲಯ ಮತ್ತೆ ಸಂಘಟಿತ ವಲಯ ಅಂತ ಹೇಳಿ, ಅಂದ್ರೆ ESI PF ಇರುವಂತವ್ರು ದಯವಿಟ್ಟು ಈ ಕಾರ್ಡ್ ಅನ್ನ ಸದ್ಯದ ಮಟ್ಟಿಗೆ ಮಾಡಿಸ್ಕೊಳ್ಬೇಡಿ. ಯಾಕೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಮತ್ತೆ ವಿದ್ಯಾರ್ಥಿಗಳಿಗೆ ಬೇಡ, ವಿದ್ಯಾರ್ಥಿಗಳಿಗೆ ಮತ್ತೆ ESI PF ತಗೊಳ್ತಿರುವಂತವ್ರಿಗೆ ಈ ಕಾರ್ಡ್ಗಳು ಬೇಕಾಗಿಲ್ಲ. ಬಾಕಿ ಕೂಲಿ ಕೆಲಸ ಮಾಡುವಂತವ್ರು ಮತ್ತೆ ಡ್ರೈವರ್ಸ್ಗಳು, ಅಂದ್ರೆ ಸಂಘಟಿತರು ಮತ್ತೆ ಅಸಂಘಟಿತ ವಲಯ, ಈ ಎರಡು ವಲಯಕ್ಕೆ ಸಂಬಂಧಪಟ್ಟಿರುವಂತ ಕಾರ್ಮಿಕರು ಪ್ರತಿ ಹಳ್ಳಿ ಮತ್ತೆ ಗ್ರಾಮ ಮಟ್ಟದಲ್ಲೂ, ಕುಗ್ರಾಮ ಮಟ್ಟದಲ್ಲೂ ಕೂಡ ಕೂಲಿ ಕೆಲಸ ಮಾಡುವಂತವ್ರು ಈ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ. ಹಾಗೆ ಇದೆ ನೋಡಿ, ಇದು ಸಿಸ್ಟಮ್. ಇದರಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್, ನೀವೇ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಈ ಒಂದು ಸೆಲ್ಫ್ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬಹುದು ಈ ಶ್ರಮ್ ಕಾರ್ಡ್. ಇಲ್ಲ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ನೋಡಿ, CSC ಸೆಂಟರ್ಗಳು ಮತ್ತೆ ಸೈಬರ್ ಸೆಂಟರ್ಗಳಲ್ಲಿ ನೋಡಿ ಈ ರೀತಿಯಲ್ಲಿ CSC ಅಂದ್ರೆ ಈ ಶ್ರಮ್ ನ ಮಾಡಿಸ್ಕೊಳ್ಬಹುದು. ನೋಡಿ, ಇದರಿಂದ ಏನು ಅಂದ್ರೆ ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ, ಮತ್ತೆ ಆಧಾರ್ ಲಿಂಕು ಯಾವ ಒಂದು ಮೊಬೈಲ್ ನಂಬರ್ ಅಲ್ಲಿ ಇರುತ್ತೆ ಆ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಡೀಟೇಲ್ಸ್. ಹಾಗೆ ಏಜ್ ಬಗ್ಗೆ ನೋಡಿ, 16ರಿಂದ 59 ವರ್ಷದವರೆಗೂ ಕೂಡ ಈ ಒಂದು ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು. ಏನ್ ಸರ್ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಗೆ ಏನ್ ಉಪಯೋಗ ಅಂತ ಕೆಲವು ಚಾಲಕರುಗಳು ಕೇಳಿದ್ರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕೋವಿಡ್ ಸಂದರ್ಭದಲ್ಲಿ ಯಡಿಯೂರಪ್ಪನವರು